ನಾವೀಗ ಕೇತ್ಮಹರನಹಳ್ಳಿ ವಾರ್ಡ್ನಲ್ಲಿ ಇದ್ದೀವಿ. ಮೋರಿಗಳನ್ನ ದುರಸ್ತಿ ಮಾಡೋ ನೆಪದಲ್ಲಿ ಅಗದ್ ಬಿಟ್ಬಿಡ್ತಾರೆ. ಬಹಳ ವರ್ಷಗಳವರೆಗೂ ಹಂಗೆ ಇರುತ್ತೆ, ಕೆಲಸನೇ ಆಗ್ತಾ ಇಲ್ಲ. ನೀವು ನೋಡ್ದಂಗೆ ಇದು ನಿಜನಾ? ಈ ಬಾಡಿಗೆ ಮನೆಗಳವರಿಗೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಎದ್ದು ಕೆಲಸ ಕಾರ್ಯಕ್ಕೆ ಹೋಗಿರ್ತಾರೆ. ಅವರಿಗೆ ನೀರಿನ ಸಮಸ್ಯೆಗಳಿದೆ. ಪಕ್ಕದ ಏರಿಯಾಕ್ಕೆಲ್ಲ ಬೇಗ ಬಿಡ್ತಾರೆ, ನಮಗೆ ರಾತ್ರಿ 1 ಗಂಟೆ 2 ಗಂಟೆ ಬಿಡ್ತಾರೆ ಸರ್. ರೋಡ್ಗಳು ಕೆಲವು ಸರಿ ಇಲ್ಲ, ಹಳ್ಳ ದಿಣ್ಣಗಳಿದಾವೆ. ಯಾವುದು ಕಂಪ್ಲೇಂಟ್ ಕೊಟ್ರೆ ಯಾವುದು ಮಾಡ್ತಾ ಇಲ್ಲ. GBA ಆದ ಬಳಿಕ ಈ ಮೊದಲು 9 ಇದ್ದಂತ ವಾರ್ಡ್ಗಳು ಇಲ್ಲಿ 12 ಆಗಿದ್ದಾವೆ. ಇದು ಕೂಡ ಹಿಂದೆ ನಾಗಪುರ ವಾರ್ಡ್ಗೆ ಸಂಬಂಧಪಟ್ಟಿದ್ದ ಆಗಿತ್ತು ಈ ವಾರ್ಡ್. ಈಗ ಕೇತ್ಮಹರನಹಳ್ಳಿ ವಾರ್ಡ್ ಅಂತ ಆಗಿದೆ. ಈ ವಾರ್ಡ್ ನಲ್ಲಿ ಜನ ಏನ್ ಹೇಳ್ತಾರೆ ಮತ್ತು ಇಲ್ಲಿ ಯಾವ ತರ ಸಮಸ್ಯೆಗಳಿದಾವೆ, ಈ ಹಿಂದಿನ ಕಾರ್ಪೊರೇಟರ್ ಯಾರಾಗಿದ್ರು ಮತ್ತು ಅವರು ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾರೆ, ಇನ್ನು ಬಾಕಿ ಇರುವಂತ ಕೆಲಸ ಕಾರ್ಯಗಳು ಏನಿದಾವೆ, ಬನ್ನಿ ಒಂದೊಂದಾಗಿ ನೋಡೋಣ. ಇಲ್ಲಿ ಜನರನ್ನ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಕೇಳುವ. ನೀರ್ ಸಮಸ್ಯೆ ಇದೆ, ಬೇರೆ ಪಕ್ಕದ ಏರಿಯಾಕ್ಕೆಲ್ಲ ಬೇಗ ಬಿಡ್ತಾರೆ, ನಮಗೆ ರಾತ್ರಿ 1 ಗಂಟೆ 2 ಗಂಟೆ ಬಿಡ್ತಾರೆ ಸರ್. ಅದೇ ಬೇಜಾರಾಗ್ತಾ ಇರೋದು. ಎಷ್ಟು ದಿನಗಳಿಂದ ಅಥವಾ ಎಷ್ಟು ತಿಂಗಳಿಂದ, ವರ್ಷಗಳಿಂದ? ನಮ್ಮ ಅತ್ತೆ 50 ವರ್ಷ ಕಾಲದಿಂದನೂ ಹಂಗೆ ಬಿಡ್ತಾ ಇದ್ದಾರೆ, ಚೇಂಜೇ ಮಾಡಿಲ್ಲ. ನೀವು ಯಾರಿಗಾದ್ರೂ ಹೇಳ್ಬೇಕಾಗಿತ್ತಲ್ಲ ಅಧಿಕಾರಿಗಳಿಗೆ? ಏನ್ ಹೇಳಿದ್ರು ಅಷ್ಟೇ, ಏನ್ ಹೇಳಕ್ಕಾಗುತ್ತೆ, ನಾವು ಹೊರಗಡೆ ಹೋಗಲ್ಲ, ಹಾಗಾಗಿ ನಮ್ಗೆ ನೀರ್ ಸಮಸ್ಯೆ ಅಷ್ಟೇ. ಮೋರಿ ಸಮಸ್ಯೆಗಳು, ರೋಡ್ ಸಮಸ್ಯೆಗಳು ಇದಾವೆ. ಈಗಾಗಲೇ ಗೋಪಾಲ್ ಅಣ್ಣವ್ರು ಬಂದಾಗಿಂದನ ಸ್ವಲ್ಪ ಕೆಲಸಗಳು ನಡೀತಾ ಇದೆ. ಇಲ್ಲೊಬ್ರು ಮುನ್ರಾಜು ಅಂತ ಇದ್ದಾರೆ, ಅವ್ರು ಇರೋವರೆಗೂ ನಮಗ್ ಭಯ ಇಲ್ಲ. ಅಯ್ಯಪ್ಪ ತುಂಬಾ ನಮ್ಮ ತಮ್ಮ ಇದ್ದಂಗೆ ತುಂಬಾ ಹೆಲ್ಪ್ ಮಾಡ್ತಾನ ಅಯ್ಯಪ್ಪ. ಯಾರೇ ಜಗಳ ಆಡ್ಲಿ, ಯಾರೇ ಒಂದ್ ಮಾತಾಡಿದ್ರು ಅಯ್ಯಪ್ಪ ಬಂದು ಬಗೆಹರಿಸ್ತಾರೆ. ನಮ್ಗೆ ಅವರೇ ಇಷ್ಟ. ಕೇತ್ಮಹರನಹಳ್ಳಿ ನಾಗಪುರ ವಾರ್ಡ್ ಇಂದ ವಿಂಗಡಣೆಯಾಗಿ ಕೇತ್ಮಹರನಹಳ್ಳಿ ಒಂದು ವಾರ್ಡ್ ಸಪರೇಟ್ ಆಗಿ GBA ಆದ ಬಳಿಕ ಆಯ್ತು. ಸೊ ಇಲ್ಲಿವರೆಗೆ ನೀವು ನೋಡಿದಂಗೆ ಕೇತ್ಮಹರನಹಳ್ಳಿಯಲ್ಲಿ ಏನೆಲ್ಲ ಮೂಲಭೂತ ಸಮಸ್ಯೆಗಳು ಅಥವಾ ಏನಾದರೂ ಪ್ರಾಬ್ಲಮ್ಸ್ಗಳು ಇದಾವ? ಸಮರ್ಪಕವಾಗಿ ಟೈಮ್ಗೆ ನೀರು ಬರಬೇಕು. ರಾತ್ರಿ ಹೊತ್ತು ನಾವೇನ್ಗೋ ಬೋರು ನೀರು ಎಲ್ಲ ಇದೆ, ನಮ್ಗೆ ತೊಂದರೆ ಇಲ್ಲ. ಈ ಬಾಡಿಗೆ ಮನೆಗಳವರಿಗೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಎದ್ದು ಕೆಲಸ ಕಾರ್ಯಕ್ಕೆ ಹೋಗಿರ್ತಾರೆ. ಅವರಿಗೆ ನೀರಿನ ಸಮಸ್ಯೆಗಳಿದೆ. ಮತ್ತು ಆ 5 ವರ್ಷ ಆಯಿತು ಕಾಂಕ್ರೀಟ್ಗಳಾಗಿ ರೋಡ್ ಕಾಂಕ್ರೀಟ್ ಆಗಬೇಕು, ತಾರ್ ಕೆಲಸ ಆಗಬೇಕು, ಮತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರಿಂದ ಒನ್ ವೇಗಳನ್ನ ಆಗಬೇಕು. ಮತ್ತು ದೇವಸ್ಥಾನಗಳು ಹೆಚ್ಚಿರೋದ್ರಿಂದ ಎಲ್ಲ ಕಡೆ ಪಾರ್ಕಿಂಗ್ಗಳ ಸಮಸ್ಯೆ ಜಾಸ್ತಿಯಾಗಿ ಎಲ್ಲ ರೋಡ್ಗಳಲ್ಲಿ ನಿಲ್ಲಿಸ್ಬಿಟ್ಟು ಕಾರುಗಳನ್ನ ಗಾಡಿಗಳನ್ನ ಓಡಾಡೋಕ್ಕೆ ಸಮಸ್ಯೆ ಆಗಿರ್ತದೆ. ರೋಡ್ಗಳು ಸ್ವಲ್ಪ ಫುಟ್ಪಾತ್ನ ವೈಡನಿಂಗ್ಗಳು ಮಾಡಬೇಕು. ಇದನ್ನು ಗೋಪಾಲಯ್ಯವ್ರಿಗೂ ತಿಳಿಸಿದ್ದೀವಿ, ಅವರು ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಏರಿಯಾಗಳಲ್ಲಿ ನಿವಾಸಿಗಳು ಏನು ಹೇಳ್ತಾರೆ ಬನ್ನಿ ಅದನ್ನು ಕೇಳುವ. ಕೇತ್ಮಹರನಹಳ್ಳಿಗೆ ಇನ್ನು ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕು ನಿಮ್ಮ ಪ್ರಕಾರ? ಇನ್ನು ಬೇಕಾದಷ್ಟು ಆಗೋಗಿದ್ದಾವೆ. ರೋಡ್ಗಳು ಕೆಲವು ಸರಿ ಇಲ್ಲ, ಆಮೇಲೆ ಹಳ್ಳ ದಿಣ್ಣಗಳಿದ್ದಾವೆ, ಆಮೇಲೆ ಫುಟ್ಪಾತ್ಗಳು ಸರಿ ಇಲ್ಲ, ಅಲ್ಲಿ ನಡ್ಕೊಂಡು ಓಡಾಡೋಕ್ಕಾಗಲ್ಲ. ಆಮೇಲೆ ಕೆಲವು ಫುಟ್ಪಾತ್ ಮೇಲೆ ಗಾಡಿ ನಿಲ್ಲಿಸ್ಕೊಳ್ತಾರೆ, ಅದನ್ನು ಯಾರೂ ಅಬ್ಸರ್ವ್ ಮಾಡಲ್ಲ. ಈಗ ಇದೆಯಲ್ಲ ಮೀನಾಕ್ಷಿ ಕಾಫಿ ಬಾರ್ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್. ಅಲ್ಲಿ ನಿಲ್ಲಿಸ್ತಾರೆ, ಎಲ್ಲ ಗಾಡಿಗಳು ತಂದು ನಿಲ್ಲಿಸ್ತಾರೆ, ಪಾರ್ಕಿಂಗ್ ಪ್ಲೇಸ್ ಇಲ್ಲ. ಆಮೇಲೆ ಅಲ್ಲಿ ಫುಟ್ಪಾತ್ ಮೇಲೆ ಅಲ್ಲಿ ಹೋಟ್ಲ್ ಮುಂದೆ ಫುಟ್ಪಾತ್ ಮೇಲೆ ಓಡಾಡೋಕ್ಕಾಗಲ್ಲ. ನಾವು ಪ್ರಾಬ್ಲಮ್ ಆ ಥರದ್ದು ಯಾವುದೂ ಇಲ್ಲ. ಏರಿಯಾ ಹೇಗಿದೆ? ಏರಿಯಾ ಚೆನ್ನಾಗಿದೆ. ಒಂದು 20 ವರ್ಷದಿಂದ ಇಲ್ಲೇ ಇದ್ದೀವಿ ನಾವು, ಚೆನ್ನಾಗಿದೆ. ಈ ಸ್ಯಾನಿಟರಿ ಪ್ರಾಬ್ಲಮ್ಮು ಆ ಥರ ಯಾವುದೂ ಇಲ್ಲ, ಕಸದೇನಿಲ್ಲ. ರಸ್ತೆ ಎಲ್ಲ ಆರಾಮಾಗಿದೆ, ಕ್ಲೀನ್ನೆಸ್ಸು ಎಲ್ಲ ನೀಟಾಗಿದೆ. ನಾವು ನೀಟಾಗಿ ಇಟ್ಕೊಂಡ್ರೆ ನೀಟಾಗಿರುತ್ತೆ ಎಲ್ಲ. ಯಾವುದು ಕಂಪ್ಲೇಂಟ್ ಕೊಟ್ರೆ ಯಾವುದು ಮಾಡ್ತಾ ಇಲ್ಲ. ಏನೇನಾಗಿಲ್ಲ? ಮರದ ಕೊಂಬೆ ಹೊಡೆಯಲ್ಲ, ಒಂದು ಇದು ಹೊಡೆಯಲ್ಲ, ಮೋರಿ ಕ್ಲೀನ್ ಇಲ್ಲ, ಮೋರಿ ಹಾಗೆ ಆಗಾಗ ಅಗಿತಾನೆ ಇರ್ತಾರೆ, ಆಗಿತ್ತಾ ಇರ್ತೀವಿ. ಎಲ್ಲಿ ನೋಡಿದ್ರು ಇದೆ ರಿಪೇರಿ. ವಾರ್ಡ್ ಹೊಸದಾದರೂ ಹಳೆ ಸಮಸ್ಯೆ ಹಂಗೆ ಇದೆ. ಈ ಮೊದಲು ಇದು ರಾಜಾಜಿನಗರ ಮತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಗಳ ನಡುವೆ ಇರುವ ನಾಗಪುರ ವಾರ್ಡ್ಗೆ ಸೇರಿತ್ತು. ಕೇತಮಾರನಹಳ್ಳಿ GBA ವಾರ್ಡ್ ವಿಂಗಡಣೆಯ ಬಳಿಕ ನಾಗಪುರದಿಂದ ಬೇರ್ಪಟ್ಟ ಕೇತಮಾರನಹಳ್ಳಿ ಇದೀಗ ಪ್ರತ್ಯೇಕವಾಗಿ ವಾರ್ಡ್ ಆಗಿ ಹೊರಹೊಮ್ಮಿದೆ. ಈ ಹಿಂದಿನ ಕಾರ್ಪೊರೇಟರ್ ಭದ್ರೇಗೌಡ ಆಗಿದ್ರು. ಮುಂಬರುವ GBA ಚುನಾವಣೆಯಲ್ಲಿ ಕೇತಮಾರನಹಳ್ಳಿ ವಾರ್ಡ್ಗೆ ಕಾರ್ಪೊರೇಟರ್ ಆಗುವ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಆದರೆ ಇಲ್ಲಿನ ಜನ ಎಲ್ಲದಕ್ಕೂ ಶಾಸಕ ಕೆ ಗೋಪಾಲಯ್ಯ ಅವರನ್ನೇ ನೆಚ್ಚಿಕೊಂಡಂತಿದೆ. ಅದೇನೇ ಇರಲಿ, ಮೂಲಭೂತ ಸೌಕರ್ಯಗಳಲ್ಲೊಂದಾದ ಕುಡಿಯುವ ನೀರಿನ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕಿದೆ. ಇಲ್ಲದಿದ್ರೆ ವೋಟ್ ಕೇಳಲೆಂದು ಬರೋ ನಾಯಕರಿಗೆ ಇಲ್ಲಿನ ನಿವಾಸಿಗಳಿಂದ ನೀರಿನ ಶಾಕ್ ತಪ್ಪಿದ್ದಲ್ಲ. ನಾವೀಗ ಕೇತಮಹರನಹಳ್ಳಿ ವಾರ್ಡ್ನ KN ಶ್ರೀಹರಿ ರಸ್ತೆಯಲ್ಲಿದ್ದೀವಿ. ಸೊ ಇಲ್ಲೆಲ್ಲ ರಸ್ತೆಗಳು ಚೆನ್ನಾಗೇ ಇದಾವೆ ನೋಡೋದಕ್ಕೆ, ಮತ್ತು ಯಾವುದೇ ಗಲೀಜಿಲ್ಲ, ಕ್ಲೀನ್ನೆಸ್ ಕಾಣಿಸ್ತಾ ಇದೆ. ಇಲ್ಲಿ ಜನನು ಕೂಡ ಅದೇ ರೀತಿಯಾಗಿ ಹೇಳ್ತಾರೆ. ಆದ್ರೆ ಇಲ್ಲಿ ಏನು ಅಂದ್ರೆ ಆಗಾಗ ಈ ಚರಂಡಿಗಳನ್ನ ಅಥವಾ ಮೋರಿಗಳನ್ನ ದುರಸ್ತಿ ಮಾಡೋ ಕಾರ್ಯ ಆಗ ನಡೀತಾ ಇರುತ್ತೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಮೋರಿಯನ್ನ ಆಗಿದ್ದು ಒಂದು ರಿಪೇರಿ ಮಾಡ್ತಾ ಇದ್ದಾರೆ ಮತ್ತು ಕಲ್ಲನ್ನು ಜೋಡಿಸುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಕೇತಮಹರನಹಳ್ಳಿಯಲ್ಲಿ ಒಂದು 30 ವರ್ಷಗಳಿಂದ ನಿವಾಸಿ ಆಗಿರುವಂತ ಇಲ್ಲೊಬ್ರು ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಬನ್ನಿ ಕೇಳುವ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ಜಯರಾಮ್ ಅಂತ. ಇಲ್ಲಿ ನೀವು ನೋಡಿದಂಗೆ ಏನೇನು ಪ್ರಾಬ್ಲಮ್ಸ್ ಇದಾವೆ? ಮೋರಿಗಳದೆಲ್ಲ ಪ್ರಾಬ್ಲಮ್ ಇತ್ತು, ಅದೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಹೊಸದಾಗಿ ಕಿತ್ತಾಕಿ ನಿಧಾನ ಆಗ್ತಾ ಇದೆ ಸ್ವಲ್ಪ, ಅದೆಲ್ಲ ಜಲ್ದಿ ಮಾಡಬೇಕು. ಈ ಮೋರಿಗಳನ್ನ ದುರಸ್ತಿ ಮಾಡೋ ನೆಪದಲ್ಲಿ ಅಗದ್ ಬಿಟ್ಬಿಡ್ತಾರೆ, ಬಹಳ ವರ್ಷಗಳವರೆಗೂ ಹಂಗೆ ಇರುತ್ತೆ, ಕೆಲಸನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ದಂಗೆ ಇದು ನಿಜನಾ? ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ, ಮೋರಿಗಳು ಮಾತ್ರ ಆಗ್ತಾ ಇದೆ.
ನೋಡಿದ್ರಲ್ಲ ವೀಕ್ಷಕರೇ, ಇದು ಕೇತ್ಮಾರನಹಳ್ಳಿ ವಾರ್ಡ್ನಲ್ಲಿ ಜನ ಹೇಳ್ತಿರುವಂಥ ಮಾತು. ಇಲ್ಲಿ ಮುಖ್ಯವಾಗಿ ನೀರಿನ ಸಮಸ್ಯೆ ಇದೆ, ಚರಂಡಿ ಸಮಸ್ಯೆನೂ ಕೂಡ ಇದೆ. ಅಲ್ಲಲ್ಲಿ ಮೋರಿಗಳನ್ನು ಅಗಿತಾರೆ, ಆದರೆ ಈ ಕಾಮಗಾರಿ ಸುಮಾರು ಲೇಟ್ ಆಗೋದ್ರಿಂದನೇ ಪಾದಚಾರಿಗಳಿಗೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಕುಡಿಯೋ ನೀರಿನ ಸಮಸ್ಯೆಯನ್ನ ಬೇಗ ಬಗೆಹರಿಸಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನ ನೋಡ್ತಾ ಇರುವಂಥ ಮಾಜಿ ಕಾರ್ಪೊರೇಟರ್ಗಳಾಗಿರ್ಬೋದು, ಅಥವಾ ಮುಂದೆ ಬರುವಂಥ ಕಾರ್ಪೊರೇಟರ್ಗಳಾಗಿರ್ಬೋದು, ಅಥವಾ ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, ಈಗೇನು ನಾವು ವರದಿಯನ್ನು ಮಾಡ್ತಾ ಇರ್ತೇವೆ ಇದನ್ನು ತಾವು ಗಮನಿಸಬೇಕು ಮತ್ತು ಈ ನಿವಾಸಿಗಳ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಪಬ್ಲಿಕ್ ನೆಕ್ಸ್ಟ್ನ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.